ಹಾಯ್ ಹಲೋ ನಮಸ್ಕಾರ. ಬೆಸ್ಟ್ ಟೈಮ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಫ್ಟರ್ 1 ವರ್ಷ ಆಯಿತು ವ್ಲಾಗ್ ಮಾಡದೆ, ಅಂದರೆ ಬೈಕ್ ರೈಡ್ ಮಾಡದೆ 1 ವರ್ಷ ಆಯಿತು. ಸೊ ಇವತ್ತು ಒಂದು ರೈಡ್ ಮಾಡ್ತಿದ್ದೇನೆ. ತಮ್ಮನೇಲಿ ನೋಡಿ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ. ಬೆಳಿಗ್ಗೆ ಒಂದು 5:15ಗೆ ನಾನು ಹೊರಟಿದ್ದೇನೆ ಮನೆಯಿಂದ. ಈಗ 6 ಕಾಲಾಗ್ತಾ ಬಂತು. ಉಜಿರೆಯಲ್ಲಿದ್ದೇನೆ. ಉಜಿರೆಯಿಂದ ನನ್ನ ಜೊತೆ ಹಿತೇಶ್ನವರು ಜಾಯ್ನ್ ಆಗ್ತಿದ್ದಾರೆ. ಸೊ ನಾವಿಬ್ಬರು ಹೋಗ್ತಿದ್ದೇವೆ. ಟೋಟಲಾಗಿ 97-98 ಕಿಲೋಮೀಟರ್ ತನಕ ಇದೆ. ಈಗಾಗಲೇ ಒಂದು 20 ಕಿಲೋಮೀಟರ್ ತನಕ ಬಂದಿದ್ದೇವೆ. ಮೋಸ್ಟ್ಲಿ ಒಂದು 8 ಗಂಟೆಗೆ ರೀಚ್ ಆಗ್ತೇವೆ ನಾವು ಅಲ್ಲಿಗೆ. ಇವತ್ತು ಸ್ವಲ್ಪ ಮಳೆ ಸ್ವಲ್ಪ ಕಡಿಮೆ ಉಂಟು. ನಿನ್ನೆ ಕೂಡ ಸ್ವಲ್ಪ ಕಡಿಮೆ ಇತ್ತು ಮಳೆ, ಇವತ್ತು ಕೂಡ ಕಡಿಮೆ ಇದೆ. ಬೆಳಿಗ್ಗೆ ಸ್ವಲ್ಪ ಮಳೆ ಇದ್ದರೆ ಹೊರಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಇವತ್ತು ಮಳೆ ಇಲ್ಲ. ಚಾರ್ಮಾಡಿ ಘಾಟಿ ಮೇಲ್ಗಡೆ ಎಲ್ಲ ಮಳೆ ಇರ್ಬೋದು ಮೋಸ್ಟ್ಲಿ. ಏಳುವರೆಗೆ ನಾವು ಸ್ಪಾಟಿಗೆ ರೀಚ್ ಆಗಬೇಕಿತ್ತು. ಬಟ್ ಒಂದು 8-8:15 ಆಗ್ತದೆ ಅಂತ ಕಾಣ್ತದೆ. ಮತ್ತು ಇಲ್ಲಿ ಧರ್ಮಸ್ಥಳದಲ್ಲಿ ಸ್ವಲ್ಪ ತುಂಬ ರಶ್ ಇತ್ತು, ವೆಹಿಕಲ್ ಎಲ್ಲ ತುಂಬ ಇದೆ. ಹಾಗೆ ಸ್ವಲ್ಪ ಟ್ರಾಫಿಕ್ ಇದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಆ ಕಡೆ ತುಂಬ ಮೋಡ ಇದೆ. ಸೊ ಮಳೆ ಬರುವ ಚಾನ್ಸಸ್ ಇದೆ. ತುಂಬ ಟೈಮ್ನಿಂದ ಒಂದು ರೈಡ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೆ. ಬಟ್ ತುಂಬ ಬಿಸಿಲಿದ್ದರಿಂದ ಹೋಗಲಿಕ್ಕೆ ಆಗಲಿಲ್ಲ. ಬಿಸಿಲಿನ ಟೈಮಲ್ಲಿ ರೈಡ್ ಮಾಡೋದು ಅಷ್ಟು ಕಂಫರ್ಟೇಬಲ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಟಿದ್ದೆ. ಸೊ ಈಗ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಸೊ ಮಾನ್ಸೂನಲ್ಲಿ ಒಂದು ರೈಡ್ ಹೋಗಲಿಲ್ಲ ಅಂದರೆ ಒಂದು ಮನಸ್ಸಿಗೆ ಏನೋ ಒಂದು ತಳಮಳ ಆಗ್ತಾ ಇರ್ತದೆ, ರೈಡ್ ಹೋಗಲಿಲ್ಲ ಅಂತ ಮಾನ್ಸೂನಲ್ಲಿ. ಸೊ ಅದಕ್ಕೋಸ್ಕರ ಈಗ ಒಂದು ರೈಡ್ ಹೊರಟಿದ್ದೇನೆ. ನಾವು ರಿಟರ್ನ್ ಬರುವಾಗ ಮೋಸ್ಟ್ಲಿ ನೈಟ್ ಆಗ್ಬೋದು. ಟ್ರೆಕ್ಕಿಂಗ್ ಎಲ್ಲ ಮಾಡಲಿಕ್ಕಿದೆ ಇವತ್ತು. ಸೊ ಫಸ್ಟ್ ರೈಡ್ ಮಾಡಿ ಆಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು. ಮತ್ತು ನಮ್ಮ ಬಾಯ್ಸ್ ಎಲ್ಲ ತುಂಬ ಬ್ಯುಸಿ ಆಗಿದ್ದಾರೆ, ಅವರವರ ವರ್ಕಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಸೊ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ. ನಾವೀಗ ಚಾರ್ಮಾಡಿ ಘಾಟಿ ರೀಚ್ ಆಗಿದ್ದೇವೆ. ಉಜಿರೆಯಲ್ಲಿ ಒಂದು ಚಹಾ ಎಲ್ಲ ಕುಡಿದು ಸೊ ಹೋಗ್ತಿದ್ದೇವೆ. ಇವಾಗ ಒಂದು 30-40 ಕಿಲೋಮೀಟ್ರ್ ಬಂದಾಯಿತು. ಇನ್ನು ಒಂದು 50-55 ಕಿಲೋಮೀಟ್ರ್ ಇದೆ. ಸ್ವಲ್ಪ ಲೇಟ್ ಆಯಿತು. ಒಂದು 10 ಗಂಟೆಗೆ ರೀಚ್ ಆಗ್ಬೋದು ಅಂತ ಅನಿಸ್ತದೆ. ರಿಟರ್ನ್ ಬರುವಾಗಂತೂ ರಾತ್ರಿ ಆಗ್ತದೆ ಕನ್ಫರ್ಮ್. ಇಲ್ಲಿಯ ವ್ಯೂ ಅಂತೂ ಅಲ್ಟಿಮೇಟ್. ಇವತ್ತು ಮಂಡೇ ಆದ್ದರಿಂದ ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಕಡಿಮೆ ಉಂಟು. ನಾವೀಗ ರೀಚ್ ಆಗಿದ್ದೇವೆ. ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಒಂದು 6-7 ಕಿಲೋಮೀಟ್ರ್ ಇದೆ ಟ್ರೆಕ್ಕಿಂಗ್. ಸೊ ಒಂದು ಮಿನಿಮಮ್ ಒಂದು 3 ಗಂಟೆ ಆದರೂ ಬೇಕು ಟ್ರೆಕ್ಕಿಂಗ್ ಮಾಡಲಿಕ್ಕೆ. ಸೊ ಹೋಗುವಾಗ ಸ್ವಲ್ಪ ಸ್ಪೀಡಾಗಿ ನಡ್ಕೊಂಡು ಹೋಗಿ, ಬರುವಾಗಲೂ ಸ್ವಲ್ಪ ಸ್ಪೀಡಾಗಿ ನಡ್ಕೊಂಡು ಬರ್ತೇವೆ. ಸಂಜೆ ಆಗೋದಕ್ಕಿಂತ ಮುಂಚೆ ನಾವಿಲ್ಲಿ ರಿಟರ್ನ್ ತಲುಪಬೇಕು. ಸೊ ಈಗ ಸ್ಟಾರ್ಟ್ ಮಾಡಿದಷ್ಟೇ. ಇವತ್ತು ಬಿಸಿಲು ಅಲ್ಲ ಮಳೆಯೂ ಅಲ್ಲ, ಆ ರೀತಿ ಒಂದು ವೆದರ್ ಒಂದು ಸೂಪರ್ ಇದೆ. ನಮಗೆ ಹೇಳಿ ಮಾಡಿಸಿದ ಹಾಗೆ ವೆದರ್ ಇದೆ. ತುಂಬ ಬಿಸಿಲಾದರೂ ನಡೀಲಿಕ್ಕೆ ಕಷ್ಟ, ಮಳೆ ಆದರೂ ಕಷ್ಟ. ಇಲ್ಲಿಯ ವ್ಯೂವನ್ನೆಲ್ಲ ನೋಡಿಕೊಂಡು ಸೊ ಮುಂದೆ ಹೋಗುವ. ಅಲ್ಲಿ ರಾಣಿಜರಿ ವ್ಯೂ ಪಾಯಿಂಟ್ ಇದೆ. ನೆಕ್ಸ್ಟ್ ಇಲ್ಲಿ ಬಲರಾಯನದುರ್ಗದ ಫೋರ್ಟ್ ಇದೆ. ಲೆಟ್ಸ್ ಗೋ ಟು ಬಂಡಾಜೆ ಫಾಲ್ಸ್. ಈಚೆಗೆ వచ్చింది ನನ್ನೊಂಡೆ ಅಲ್ಲಿ ಕಾಣ್ತಿರುವಂಥದ್ದು ಬಲರಾಯನದುರ್ಗ ಕೋಟೆ. ಅದು ಅಲ್ಲಿ ಮೇಲ್ಗಡೆ ಕಾಣುತ್ತಿರುವಂಥದ್ದು ಕೋಟೆ. ಅದು ರಾಣಿಜರಿ ವ್ಯೂ ಪಾಯಿಂಟ್. ಅಲ್ಲಿ ಫಾಗ್ ನೋಡ್ಬೋದು. ಕೆಳಗಡೆಯಿಂದ ಬಂದು ಹೀಗೆ ಮೇಲ್ಗಡೆ ಹೋಗ್ತದೆ. ಸೊ ಅದನ್ನು ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿರ್ತದೆ. ಈಗ ನಾವೊಂದು 500 ಮೀಟರ್ ಜಾಸ್ತಿ ಬಂದೆವು. ತುಂಬ ಈ ಥರ ಹತ್ಕೊಂಡು ಹೋಗಬೇಕು. ಸೊ ಅದು ಸ್ವಲ್ಪ ಕಷ್ಟ. ಸೀದಾ ಸ್ಟ್ರೈಟ್ ನಡ್ಕೊಂಡು ಹೋಗೋದಾದರೂ ಓಕೆ ಹೋಗ್ಬೋದು. ಬಟ್ ಹೀಗೆ ಕ್ಲೈಂಬಿಂಗ್ ಮಾಡೋದು ತುಂಬ
ಟಫ್. ಸೊ ಹಿತೇಶ್ ಮುಂದೆ ಹೋದ. ಒಂದು 3 ಕಿಲೋಮೀಟರಷ್ಟು ಟ್ರೆಕ್ಕಿಂಗ್ ಮಾಡಿದ್ದೆವು. ಅಲ್ಲಿ ಸ್ವಲ್ಪ ಮೋಡ ಇತ್ತು, ಈಗ ಬಿಸಿಲು ಸ್ಟಾರ್ಟ್ ಆಗಿದೆ, ಆಗ್ತಾಯಿಲ್ಲ ಬಿಸಿಲಿಗೆ. ಮೋಡ ಬಂದರೆ ಒಳ್ಳೆಯದಿತ್ತು. 3 ಕಿಲೋಮೀಟ್ರಿಗೆ ಇಷ್ಟ ಆಗಿದೆ. ಇನ್ನು ಇಲ್ಲಿಂದ ಇನ್ನೂ 3 ಇದೆ, ರಿಟರ್ನ್ 6. ಅಬ್ಬಾ, ಸ್ವಲ್ಪ ಫಿಟ್ನೆಸ್ ಎಲ್ಲ ಚೆನ್ನಾಗಿದ್ದರೆ ಆರಾಮಾಗಿ ಹೋಗ್ಬೋದು. ನಮ್ಮದು ಫಿಟ್ನೆಸ್ ಅಷ್ಟೇ, ಅದಕ್ಕೆ ಸ್ವಲ್ಪ ಹಿಂದ್ಗಡೆ ಉಳಿದಿದೆ. ಹಿತೇಶ್ ನನಗಿಂತ ಅರ್ಧ ಕಿಲೋಮೀಟ್ರ್ ಮುಂದೆ ಇದ್ದಾನೆ. ಇನ್ನಾದರೂ ನಡಿಲಿಕ್ಕೆ ಸ್ವಲ್ಪ ಈಸಿ. ನೀವು ಇಲ್ಲಿಂದ ಬಂದು ಮೇಲ್ಗಡೆ ಹೋದರೆ ಬಲ್ಲರಾಯನದುರ್ಗ ಫೋರ್ಟಿಗೆ ಹೋಗ್ತದೆ. ಸೊ ಈ ಕಡೆ ಸ್ಟ್ರೈಟ್ ಬಂದರೆ ಬಂಡಾಜೆ ಫಾಲ್ಸ್. ಬಲ್ಲರಾಯನದುರ್ಗ ಫೋರ್ಟ್ ಕೂಡ ಸೂಪರ್ ಇದೆ. ಇಲ್ಲಿ ವ್ಯೂ ನೋಡ್ಬೋದು. ಮಿಸ್ಟ್ ಇಲ್ಲದಿಂದ ವ್ಯೂ ಸ್ವಲ್ಪ ಒಳ್ಳೆ ಚೆನ್ನಾಗಿ ಕಾಣ್ತಿದೆ. ಮಿಸ್ಟ್ ಇದ್ದರೆ ವ್ಯೂ ಕಾಣೋದಿಲ್ಲ. ಆದರೆ ನಾವು ಸ್ವಲ್ಪ ಬೇಗ ಬರಬೇಕಿತ್ತು. ಬರುವಾಗ ಸ್ವಲ್ಪ ಲೇಟಾಗಿ ತುಂಬ ಬಿಸಿಲಾಗಿದೆ. ಅದ್ಭುತ. ಆಗಿರ್ಬೋದು ಸಿಂಹಗರ್ಜನೆ. ಸಿಂಹದ ಮುಖದ ಥರ ಇದೆ. ಸೊ ಅದು ಸಿಂಹಗರ್ಜನೆ ಆಗಿರ್ಬೋದು, ಗೊತ್ತಿಲ್ಲ. ಹಿತೇಶ್ನವರು ಅಲ್ಲಿದ್ದಾರೆ. ಅಷ್ಟು ದೂರದಿಂದ ಬಂದದಕ್ಕೂ ಈ ವ್ಯೂ ನೋಡಿ ಸಾರ್ಥಕ ಆಗ್ತು. ಸೂಪರ್ ವ್ಯೂ. ಆಲ್ರೆಡಿ ಒಂದು 4 ಕಿಲೋಮೀಟರ್ ತನಕ ಟ್ರೆಕ್ಕಿಂಗ್ ಮಾಡಿದ್ದೇವೆ. ಇಲ್ಲಿ ತುಂಬ ಫಾಗ್ ಇದೆ, ಸೊ ದಾರಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ನೆಕ್ಸ್ಟ್ ವ್ಯೂ ಕಾಣ್ತಾ ಇಲ್ಲ ಎಷ್ಟು ದೂರ ಇದೆ ಏನೇ ವಿಷಯ ಅಂತ. ಪೀಸ್ಫುಲ್ಲಾಗಿ ಟ್ರೆಕ್ಕಿಂಗ್ ಮಾಡ್ತಿದ್ದೇವೆ. ಇದರ ಜೊತೆಗೆ ಇಂಥ ಟ್ರೆಕ್ಕಿಂಗ್ ಮಾಡ್ತಾ ಈಗ ಬಿಸಿಲು ಹೋಯಿತು, ಅದೇ ಸ್ವಲ್ಪ ಖುಷಿ. ಬಿಸಿಲಿದ್ದರೆ ತುಂಬ ಇಲ್ಲಿ ಮರ ಗಿಡ ಏನು ಜಾಸ್ತಿ ಇಲ್ಲ, ಫುಲ್ಲು ಓಪನ್ ಏರಿಯಾ, ಗ್ರಾಸ್ ಏರಿಯಾ. ಆದ್ದರಿಂದ ಬಿಸಿಲು ಕಡಿಮೆ ಇದ್ದರೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಸೊ ಇವಾಗ ಬಿಸಿಲು ಸ್ವಲ್ಪ ಕಡಿಮೆ ಆಯಿತು. ಇನ್ನು ಮೋಸ್ಟ್ಲಿ ಒಂದು 2-2.5 ಕಿಲೋಮೀಟ್ರ್ ಇರ್ಬೋದು ಅನ್ನಿಸ್ತಾ ಇದೆ. ಟೈಮ್ ಈಗ 10:30 ಆಯಿತು. 11:30ಗೆ ಮೋಸ್ಟ್ಲಿ ನಾವು ರೀಚ್ ಆಗ್ಬೋದು. ಈಗ ಒಂದು 5 ಕಿಲೋಮೀಟ್ರ್ ತನಕ ಆಯಿತು. ಟ್ರೆಕ್ಕಿಂಗ್ ಮಾಡ್ತಾ ಬಂದೆವು. ಬಂಡಾಜೆ ಫಾಲ್ಸನ್ನು ಹೇಗಿರ್ಬೋದು, ಒಂದು ಕ್ಯೂರಿಯಾಸಿಟಿ ಇದೆ ಬಂಡಾಜೆ ಫಾಲ್ಸ್. ವೀಡಿಯೋಸಲ್ಲಿ ಮತ್ತು ಫೋಟೋಸಲ್ಲಿ ನೋಡಿದ್ದೇನೆ, ರಿಯಲ್ ಆಗಿ ಫಸ್ಟ್ ಟೈಮ್ ನೋಡ್ತಿದ್ದೇನೆ. ಸೊ ವೆದರ್ ಕೂಡ ಚಿಲ್ಲಾಗಿದೆ, ಮಳೆ ಇಲ್ಲ, ತುಂಬ ಬಿಸಿಲಿಲ್ಲ, ಪರ್ಫೆಕ್ಟ್ ಇದೆ ಟ್ರೆಕ್ಕಿಂಗ್ ಮಾಡೋದಕ್ಕೆ. ಗೋ ಇದೆಲ್ಲ ಗ್ರಾಸ್ ಏರಿಯಾ. ಇಲ್ಲಿ ಕೆಳಗಡೆ ಇದು ಶೋಲಾ ಫಾರೆಸ್ಟ್. ಈ ಮೇಲ್ಗಡೆ ಮಳೆ ಬಿದ್ದಾಗ ನೀರೆಲ್ಲ ಹರ್ಕೊಂಡು ಕೆಳಗಡೆ ಹೋಗ್ತದೆ. ಇಲ್ಲಿ ನೀರು ಅಷ್ಟು ನಿಲ್ಲುವುದಿಲ್ಲ, ಕೆಳಗಡೆ ಹೋಗಿ ನೀರು ನಿಲ್ತದೆ. ಆ ಜಾಗದಲ್ಲಿ ಈ ಫಾರೆಸ್ಟ್ ಮರ ಎಲ್ಲ ಬೆಳೀತದೆ. ಸೊ ಇದಕ್ಕೆ ಶೋಲಾ ಫಾರೆಸ್ಟ್ ಅಂತ ಕರೀತಾರೆ. ಇದು ತುಂಬ ಹೈಟ್ ಇರೋ ಪ್ಲೇಸಲ್ಲೆಲ್ಲ ಈ ಥರ ಇರ್ತದೆ. ಮೇಲೆ ಗ್ರಾಸ್ ಇರ್ತದೆ, ಕೆಳಗಡೆ ಡೌನ್ ಇರೋ ಪ್ಲೇಸಲ್ಲಿ ಮರ ಗಿಡ ಎಲ್ಲ ಇರ್ತದೆ. ಹೈಟ್ ಇರೋ ಪ್ಲೇಸಲ್ಲಿ ಮರ ಗಿಡ ಬೆಳೆಯೋದಿಲ್ಲ, ಸೊ ಗ್ರಾಸ್ ಇರ್ತದೆ ಹೆಚ್ಚಾಗಿ. ಅದು ಸಿಂಹಗರ್ಜನೆ. ಅದರ ಫ್ರಂಟ್ ಸಿಂಹದ ಥರ ಅದು ಈ ರಾಕ್ ಹಾಗೆ ಇರೋದ್ರಿಂದ ಅದಕ್ಕೆ ಸಿಂಹಗರ್ಜನೆ ಅಂತ ಹೆಸರು ಬಂದಿದೆ. ಸೊ ನಮಗೆ ವ್ಯೂ ಅಂತೂ ಸೂಪರ್ ಸಿಗ್ತಿದೆ. ಫಾಗ್ ಬಂದರೆ ವ್ಯೂ ಸಿಗೋದಿಲ್ಲ. ಇಲ್ಲಿ ನೋಡ್ಬೋದು ಹೇಗಿದೆ ವ್ಯೂ ಅಂತ. ಇದೆಲ್ಲ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದರ ಅಂಡರಲ್ಲಿ ಬರ್ತದೆ ಫಾರೆಸ್ಟ್ ಎಲ್ಲ.
ನಾವೀಗ ಸಿಂಹಗರ್ಜನೆ ವ್ಯೂ ಪಾಯಿಂಟನ್ನು ರೀಚ್ ಆಗಿದ್ದೇವೆ. ನನ್ನ ಹಿಂದ್ಗಡೆ ಇರುವಂಥದ್ದು ಸಿಂಹಗರ್ಜನೆ ವ್ಯೂ ಪಾಯಿಂಟ್. ಈ ವ್ಯೂಸನ್ನೆಲ್ಲ ಮೇಲ್ಗಡೆ ಹೋಗಿ ನೋಡ್ಬೋದು. ಸೊ ನೆಕ್ಸ್ಟ್ ಒಂದು 2 ಕಿಲೋಮೀಟರ್, 1.5-2 ಕಿಲೋಮೀಟರ್ ತನಕ ಟ್ರಕ್ಕಿಂಗ್ ಇದೆ. ಇನ್ನು ವ್ಯೂ ಅಂತೂ ಒಂದರಿಂದ ಒಂದು ವ್ಯೂಸ್ ಎಲ್ಲ ಅದ್ಭುತವಾದ ವ್ಯೂಸ್ ಇದೆ. ಇಲ್ಲೇ ಇಷ್ಟೊಂದು ವ್ಯೂ ಎಲ್ಲ ಇರಬೇಕಾದ್ರೆ ಇನ್ನು ಬಂಡಾಜೆ ಫಾಲ್ಸ್ ಹೇಗಿರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗ್ತದೆ. ಸ್ವಲ್ಪ ಹಸಿವು ಕೂಡ ಆಗ್ತದೆ. ಅಲ್ಲಿ ಹೋಟ್ಲಿಂದ ನಾವು ಪರೋಟ ಮತ್ತು ಸ್ವಲ್ಪ ಸಾರೆಲ್ಲ ತಗೊಂಡು ಬಂದಿದ್ದೇವೆ ಪಾರ್ಸಲ್. ಅದನ್ನು ಮೋಸ್ಟ್ಲಿ ಒಂದು ಬಂಡಾಜಿ ಫಾಲ್ಸ್ ಇಲ್ಲಾಂದರೆ ಮೇಲೆಲ್ಲಾದರೂ ಒಂದು ವ್ಯೂ ಪಾಯಿಂಟ್ ಸಿಕ್ಕಿದರೆ ಅಲ್ಲಿ ಕೂತ್ಕೊಂಡು ಆರಾಮಾಗಿ ತಿಂದ್ಕೊಂಡು ನೆಕ್ಸ್ಟ್ ಹೊರಡ್ತೇವೆ. ಇವತ್ತು ಟೂರಿಸ್ಟ್ ತುಂಬ ಕಡಿಮೆ ಇದ್ದಾರೆ. ಅಂದರೆ ಈ ಕಡೆ ಬರುವಾಗ ಟೂರಿಸ್ಟ್ ಯಾರು ಸಿಗಲೇ ಇಲ್ಲ. ಸೊ ವೀಕೆಂಡಲ್ಲಾದರೆ ಇಲ್ಲಿ ಫುಲ್ಲು ಬ್ಯುಸಿ ಇರ್ತದೆ. ಸೊ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ಬೋದು, ಕೆಲವು ವ್ಯೂಸನ್ನೆಲ್ಲ ಜನನೇ ಇರೋದಿಲ್ಲ, ಆ ಥರ ಇಲ್ಲಿ ಸಿಗ್ತಾಯಿದೆ. ವೀಕೆಂಡಲ್ಲಿ ಸ್ಯಾಟರ್ಡೆ ಸಂಡೇ ಬಂದರೆ ಫುಲ್ಲು ಜನ ಇರ್ತಾರೆ. ಒಂದು ನಿಮಗೆ ಎಂಜಾಯ್ ಮಾಡಲಿಕ್ಕೆ ಅಷ್ಟು ಆಗೋದಿಲ್ಲ. ಯಾಕಂದರೆ ಇಲ್ಲಿ ಎಷ್ಟು ಸೈಲೆಂಟ್ ಇದೆ ಅಂದರೆ ಪಕ್ಕಾ ಸೂಪರ್ ಇದೆ ಇದು. ಸೊ ನೀವು ಏನಾದರೂ ಯಾವುದೇ ಟೂರಿಸ್ಟ್ ಪ್ಲೇಸಿಗೆ ಹೋಗೋದಾದರೂ ಆದಷ್ಟು ಈ ಮಿಡ್ಲ್ ವೀಕಲ್ಲಿ ಹೋಗೋದು ಬೆಟರ್. ಟೂರಿಸ್ಟ್ ತುಂಬ ಕಡಿಮೆ ಇರ್ತಾರೆ, ಎಲ್ಲರೂ ಬರೋದು ವೀಕೆಂಡಿಗೆ. ಸೊ ಅದರಿಂದ ಟ್ರೆಕ್ಕಿಂಗ್ ಅಂತೂ ಸೂಪರ್ ಆಗಿದೆ. ಇನ್ನು ಸ್ವಲ್ಪ ಅಪ್ಪ ಹತ್ತಲಿಕ್ಕೆ ಉಂಟು. ಮೇಲೆ ಸ್ವಲ್ಪ ಎನರ್ಜಿ ಬೇಕು. ಮೇಲ್ಗಡೆ ಹೋಗಿ ಒಳ್ಳೆ ವ್ಯೂ ಪಾಯಿಂಟಲ್ಲಿ ಮತ್ತೆ ಸಿಗ್ತೀನಿ. ಜೈ RCB. ನೆಕ್ಸ್ಟ್ ವರ್ಷ ಕಪ್ ನಮ್ಮದೇ. ಜೈ RCB. ಆ ರೂಟಿಂದಾಗಿ ಹೀಗೆ ಕೆಳಗಡೆ ಬಂದು ಮೇಲ್ಗಡೆ ಬಂದು ಹೀಗೆ ಇಲ್ಲಿಂದಾಗಿ ಬಂದೆವು. ಸೊ ನೆಕ್ಸ್ಟ್ ಈ ರೂಟಿಂದ ಹೋಗ್ತೇವೆ. ಸೊ ಇವಾಗ ಸ್ವಲ್ಪ ಹಸಿವಾಗ್ತಾ ಉಂಟು. ಬ್ಯಾಗಲ್ಲಿ ಬನ್, ಬಿಸ್ಕೆಟ್ ಮತ್ತು ಪರೋಟ ಉಂಟು. ಸೊ ಒಂದು ನೆರಳಿನ ಪ್ಲೇಸಲ್ಲಿ ಕೂತು ಏನಾದರೂ ತಿನ್ನಬೇಕೀಗ, ಅಷ್ಟು ಹಸಿವಾಗ್ತಾ ಉಂಟು. ವಾವ್, ಎಲ್ಲ ಗ್ರಾಸ್ ಲ್ಯಾಂಡ್. ನಾವೀಗ ಒಂದು 5-6 ಕಿಲೋಮೀಟ್ರ್ ಟ್ರಕ್ಕಿಂಗ್ ಮಾಡಿಕೊಂಡು ಬಂದಿದ್ದೇವೆ. ಸ್ವಲ್ಪ ರೆಸ್ಟ್ ಮಾಡ್ತಿದ್ದೇವೆ. ಇನ್ನು ಫಾಲ್ಸಿನ ಸೌಂಡ್ ಏನು ಕೇಳ್ತಾ ಇಲ್ಲ. ಇನ್ನೊಂದು 1-2 ಕಿಲೋಮೀಟರ್ ಇರಬೇಕಂತ ಅನಿಸ್ತಾ ಉಂಟು. ಟೈಮ್ ಬಂದು 11 ಗಂಟೆ ಆಗಿದೆ. ಸೊ ಈಗ ಒಂದು ಚಿಕ್ಕದಾಗಿ ಒಂದು ಬ್ರೇಕ್ಫಾಸ್ಟ್ ಥರ ಬ್ರೆಡ್ ತಂದಿದ್ದೇವೆ ಮತ್ತು ಪರೋಟ ಇದೆ. ಪರೋಟ ಅಲ್ಲಿ ಫಾಲ್ಸಲ್ಲಿ ತಿನ್ನೋದು. ಇದನ್ನು ಬ್ರೆಡ್ಡನ್ನು ಈಗ ತಿಂತಾ ಇದ್ದೇವೆ. ಹೌ ವಾಸ್ ದ ಜ್ಯೂಸ್? ನಾಟ್ ಹೈ. ಪರೋಟ ಜೊತೆ ಚಿಕನ್ ಇದೆ. ಪರೋಟ ಜೊತೆ ಚಿಕನ್ ಇದೆ, ಅದಕ್ಕೆ ತಗೊಂಡು ಬಂದಿದ್ದು. ಅದಕ್ಕೆ ಫಾಲ್ಸನ್ನು ಹುಡ್ಕೊತಾ ಇದ್ದೇವೆ. ಅಂತೂ ಮಧ್ಯಾಹ್ನಕ್ಕಿಂತ ಮೊದಲು ಡಿಸ್ಕವರ್ ಮಾಡ್ತೇವೆ ಫಾಲ್ಸನ್ನು. ನಾವು ಅಲ್ಲಿಂದ ಹೊರಟು ಇಲ್ಲಿಗೆ ಬರೋ ತನಕ ಒಂದೇ ಒಂದು ಟೂರಿಸ್ಟ್ ಸಿಗಲಿಲ್ಲ. ಫಾಲ್ಸ್ ಸಿಕ್ಕಿದ್ರೆ ಇವತ್ತು ಹೋಗ್ತೇವೆ, ಫಾಲ್ಸ್ ಸಿಗಲಿಲ್ಲ ಅಂದರೆ ಹುಡುಕಿ ಇವತ್ತು ಇಲ್ಲೇ ಸ್ಟೇ ಆಗೋ ಪ್ಲ್ಯಾನ್ ಕೂಡ ಇದೆ ನಮಗೆ. ಅಲ್ಲೊಂದು ಗುಹೆ ಎಲ್ಲ ನೋಡಿದ್ದೇವೆ, ಅಲ್ಲಿ ಸ್ಟೇ ಆಗೋ ಪ್ಲ್ಯಾನ್ ಇದೆ. ಆ ಗುಹೆಯಲ್ಲಿ ನೋಡಬೇಕು ಫಾಲ್ಸ್ ಸಿಗ್ತದಾ. ಸೌಂಡ್ ಇಷ್ಟು ದೂರ ಆದರೂ ಒಂದು 6 ಕಿಲೋಮೀಟರ್ ನೋಡ್ಕೊಂಡು ಬಂದಿದ್ದೇವೆ, ಇನ್ನು ಸೌಂಡ್ ಕೇಳ್ತಾ ಇಲ್ಲ. ನೀರಿದೆಯೋ ಇಲ್ವೋ ಗೊತ್ತಿಲ್ಲ. ಮಳೆಗಾಲ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆದದಷ್ಟೇ. ಈಗ ಕನ್ಫರ್ಮ್ ಸಂಜೆ ಆಗ್ತದೆ ರಿಟರ್ನ್ ಹೋಗುವಾಗ. ಯಾಕಂದರೆ ಬೆಟ್ಟ ಹತ್ತಲಿಕ್ಕೆ ಅಷ್ಟಿದೆ. ಒಂದು ಬೆಟ್ಟ ಹತ್ತಿ ಇಳಿಬೇಕು, ಮತ್ತೊಂದು ಬೆಟ್ಟ ಹತ್ತಬೇಕು, ಇಳಿಬೇಕು. ಫಾಗ್ ಕೂಡ ತುಂಬ ಇದೆ. ನಾವೀಗ ಫಾಲ್ಸಿಗೆ ರೀಚ್ ಆಗ್ತಾ ಬಂದೆವು. ಫಾಲ್ಸ್ ಸೌಂಡ್ ಕೇಳ್ತಾ ಇದೆ. ಇಲ್ಲಿ ಮುಂದ್ಗಡೆನೆ ಇದೆ ಇನ್ನೊಂದು ಅದಷ್ಟೇ 500 ಮೀಟರ್ ಒಳಗಡೆ ಇರ್ಬೋದಂತ ಅನಿಸ್ತಾ ಇದೆ. ಸೌಂಡ್ ಕೇಳ್ತಾ ಇದೆ. ಸೊ ಇಲ್ಲಿ ತನಕ ನೀರಿರಲಿಲ್ಲ. ಇಲ್ಲಿ ನೀರು ಹೋಗಿರುವ ಮೇಲ್ಗಡೆಯಿಂದ ನೋಡ್ಬೋದು ನೀವು. ಇದೆಲ್ಲ ಮಳೆಗಾಲದಲ್ಲಿ ನೀರು ಹರಿದು ಬರ್ತದೆ ಇಲ್ಲಿಂದ. ಅಲ್ಲಿ ನೀರು ಹರಿತಾ ಇದೆ. ಅದು ಹೀಗಾಗಿ ಹೋಗಿ ಅಲ್ಲಿ ಮೋಸ್ಟ್ಲಿ ಫಾಲ್ಸ್ ಇದೆ. ಇಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ನಡ್ಕೊಂಡು ಬರಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಇಲ್ಲಿ ಮೇಲ್ಗಡೆಯಿಂದ ಅಲ್ಲಿ ಎಲ್ಲ ಮಳೆ ಬಿದ್ದು ಆ ನೀರೆಲ್ಲ ಬಂದು ಕಲ್ಲೆಲ್ಲ ನಿಂತಿದೆ. ಅಲ್ಲಿ ಕಲ್ಲಿನ ಮೇಲ್ಗಡೆಯಿಂದ ನಡ್ಕೊಂಡು ಬರಬೇಕು. ಸೊ ಅದು ಸ್ವಲ್ಪ ಟಫ್ ಇದೆ. ನೋಡ್ಬೋದು ಇಲ್ಲಿ ದೊಡ್ಡ ಕಲ್ಲಿದೆ. ಮಳೆ ಬರೋ ಟೈಮಲ್ಲಿ ಇದು ಸ್ವಲ್ಪ ಡೇಂಜರಸ್, ಸ್ಲಿಪ್ಪರಿ ಆಗಿರ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ಗ್ರಾಸ್. ಅದು ಸ್ವಲ್ಪ ಹೈಟ್ ಕಡಿಮೆ ಇದೆ.
ಅದರಿಂದ ಅಲ್ಲಿ ಮರ ಚೆನ್ನಾಗಿ ಬೆಳೆದಿದೆ. ಅಲ್ಲಿ ಆ ಬೆಟ್ಟದ ಮೇಲ್ಗಡೆ ಎಲ್ಲ ಗ್ರಾಸ್ ಲ್ಯಾಂಡ್ ಇದೆ. ನೋಡುವಾಗ ಆ ಬೆಟ್ಟ ತುಂಬ ಚೆನ್ನಾಗಿ ಕಾಣ್ತದೆ, ಬಟ್ ಅಲ್ಲಿಗೆ ಹೋದಾಗ ಈ ಬೆಟ್ಟ ಚೆನ್ನಾಗಿ ಕಾಣ್ತದೆ. ಸೊ ಈಗ ನಾವು ಅಲ್ಲಿಂದ ನಡ್ಕೊಂಡು ಬಂದೆವು. ಈಗ ಅಲ್ಲಿ ವ್ಯೂ ನೋಡ್ಬೋದು, ಅದು ತುಂಬ ಚೆನ್ನಾಗಿ ಕಾಣ್ತಿದೆ. ಅಲ್ಲಿ ಬರುವಾಗ ಅದು ವ್ಯೂ ಅಷ್ಟೇ ನಮಗೆ ಅದ್ಭುತ ಅಂತ ಅನಿಸೋದಿಲ್ಲ. ನಮಗೆ ಫಾಲ್ಸನ್ನೊಂದು ನೋಡಬೇಕಂತ ತುಂಬ ಟೈಮಿಂದ ಒಂದು ಆಸೆ ಇತ್ತು ನನಗೆ. ಬಂಡಾಜೆ ಫಾಲ್ಸ್ ನಮಗೆ ತುಂಬ ಹತ್ತಿರದಲ್ಲಿದೆ. ಸುಂಕಸಾಲೆ ಈ ರೂಟಾಗಿ ಬಂದಿದೆ. ಅದೊಂದು ರೌಂಡ್ ಹೊಡ್ಕೊಂಡು ಬಂದಾಗೆ. ಇದು ಉಜಿರೆಯಿಂದ ತುಂಬ ಹತ್ತಿರದಲ್ಲಿದೆ. ಆದರೆ ಉಜಿರೆಯಿಂದ ಫಾರೆಸ್ಟ್ನ ಮಿಡ್ಲಲ್ಲಿ ನಡ್ಕೊಂಡು ಬರಬೇಕು. ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಬಂದೆವು. ನೀರು ಅಷ್ಟು ಜಾಸ್ತಿ ಏನಿಲ್ಲ, ಮಳೆ ಸ್ವಲ್ಪ ಕಡಿಮೆ ಇದೆ. ಫಾಲ್ಸನ್ನು ನೋಡುವಾಗಲೇ ಖುಷಿ ಆಗ್ತದೆ. ಆದರೆ ಜಾಸ್ತಿ ಮಳೆಗಾಲದ ಟೈಮಲ್ಲಿ ನೀವು ಬಂದರೆ ಈ ರಾಕ್ನ ಮೇಲೆ ಕಾಲಿಡುವ ಮೊದಲು ಸ್ವಲ್ಪ ನೋಡ್ಕೊಳ್ಳಿ. ಯಾಬೋ ವಾವ್, ಬ್ಯೂಟಿಫುಲ್. ಆಯ್ತಾ? ನಾವೀಗ ಫಾಲ್ಸಲ್ಲಿ ಇದ್ದೇವೆ. ಈ ಇಡೀ ಫಾಲ್ಸಲ್ಲಿ ಇಬ್ಬರೇ ಇರೋದು, ಬೇರೆ ಯಾರಿಲ್ಲ. ಸೊ ಈ ಫಾಲ್ಸ್ ಬಂದು ನೇತ್ರಾವತಿ ನದಿಗೆ ನೆಕ್ಸ್ಟ್ ಇಲ್ಲಿಂದ ಜಾಯಿನ್ ಆಗ್ತದೆ. ಇಲ್ಲಿ ಜಾಸ್ತಿ ಏನು ನೀರಿಲ್ಲ, ಮತ್ತು ಮಳೆ ಬಂದರೆ ತುಂಬ ನೀರಿರ್ತದೆ. ಮಳೆಗಾಲದ ಟೈಮಲ್ಲಿ ಒಮ್ಮೊಮ್ಮೆ ಇಲ್ಲಿ ಬರೋದನ್ನು ರಿಸ್ಟ್ರಿಕ್ಷನ್ ಮಾಡ್ತಾರೆ. ಹಾಗಾದರೆ ಇಲ್ಲಿ ಮೇಲ್ಗಡೆ ತುಂಬ ಕಲ್ಲಿದೆ. ಆ ಕಲ್ಲೆಲ್ಲ ಮಳೆ ಬಂದ ಟೈಮಲ್ಲಿ ಈ ಫಾಲ್ಸಿಂದ ಬಂದು ಕೆಳಗಡೆ ಬೀಳ್ತದೆ. ಕೆಳಗಡೆ ಯಾರಾದರೂ ಟೂರಿಸ್ಟ್ನವರು ಬಂದವರು ಈ ಫಾಲ್ಸ್ನ ಕೆಳಗಡೆ ಸ್ನಾನ ಮಾಡಲಿಕ್ಕೆ ಏನಾದರೂ ಬಂದರೆ ಆ ಕಲ್ಲು ಅವರಿಗೆ ಬಿದ್ದು ಏನಾದರೂ ಅನಾಹುತ ಆಗೋ ಚಾನ್ಸಸ್ ಇದೆ. ಸೊ ಅದರಿಂದ ಮೋಸ್ಟ್ಲಿ ಯಾರಾದರೂ ಡೆತ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಕೂಡ ಇಲ್ಲಿ ಟ್ರೆಕ್ಕಿಂಗ್ ಮಾಡೋದನ್ನು ಪ್ಲ್ಯಾನ್ ಮಾಡಿದರು ಆ ಟೈಮ್, ಮಳೆಗಾಲದ ಟೈಮಲ್ಲಿ. ಇದು ಹೈಟ್ ಬಂದು 200 ಫೀಟ್ ಇದೆ. ಏನಂದರೆ ಇಲ್ಲಿಂದ ಎಡ್ಜ್ ತನಕ ಬರ್ಬೋದು, ಆದರೆ ತುಂಬ ಕೇರ್ಫುಲ್ ಆಗಿರಬೇಕು. ಕೆಲವರು ಈ ಎಡ್ಜ್ ತನಕ ಬಂದು ಇಲ್ಲಿ ಕೂತ್ಕೊಂಡು ಕಾಲನ್ನೆಲ್ಲ ಹೊರಗಡೆ ಹಾಕ್ಕೊಂಡೆಲ್ಲ ಇದು ಮಾಡ್ತಾರೆ. ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಮಳೆಗಾಲದಲ್ಲಿ ಇಲ್ಲಿ ತುಂಬ ಜಾರ್ತದೆ ಈ ಫಾಲ್ಸು. ಇಲ್ಲಿಂದ ಅಷ್ಟೇನು ವ್ಯೂ ಏನು ಕಾಣೋದಿಲ್ಲ, ಬಟ್ ಮೇಲ್ಗಡೆಯಿಂದ ಫಾಲ್ಸನ್ನು ಕೆಳಗಡೆ ನೀರು ಬೀಳೋದನ್ನು ನೋಡ್ಬೋದಂತ ಕೆಳಗಡೆ ನೋಡಲಿಕ್ಕೇ ಭಯ ಆಗ್ತದೆ. ಇಲ್ಲಿಂದ ಫಾಲ್ಸ್ನ ಮೇಲ್ಗಡೆ ವ್ಯೂ ಮಾತ್ರ ಕಾಣ್ತಾ ಇದೆ. ನೋಡ್ಬೋದು ಕೆಳಗಡೆ ಎಷ್ಟು ಡೀಪ್ ಇದೆ ಅಂತ. ಬೆಳ್ತಂಗಡಿಯಿಂದ ಟ್ರೆಕ್ಕಿಂಗ್ ಮಾಡಿದರೆ ಈ ಫಾರೆಸ್ಟ್ನಿಂದ ಟ್ರೆಕ್ಕಿಂಗ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬರಲಿಕ್ಕೆ ಆಗ್ತದೆ. ನಾವು ಈ ಕಡೆ ಸುಂಕಸಾಲೆಯಿಂದ ಟ್ರೆಕ್ಕಿಂಗ್ ಮಾಡಿರೋದು. ಇದು ಮೇಲ್ಗಡೆ ಬರ್ತದೆ ಸುಂಕಸಾಲೆಯಿಂದ ಟ್ರೆಕ್ಕಿಂಗ್ ಮಾಡಿದರೆ. ಬಂಡಾಜೆ ಫಾಲ್ಸಿಂದ ನಾವು ರಿಟರ್ನ್ ಹೊರಟಿದ್ದೇವೆ. ಈಗ ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು. ಪರೋಟ ತಂದಿದ್ದೇವೆ ಹೋಟೆಲ್ನಿಂದ ಬರುವಾಗ. ಪಾರ್ಸಲ್ ಪರೋಟವನ್ನು ತಿಂದು ಇಲ್ಲಿಂದ ಇನ್ನು ಟ್ರೆಕ್ಕಿಂಗ್ ರಿಟರ್ನ್ ಸ್ಟಾರ್ಟ್ ಮಾಡಬೇಕು. ಟ್ರೆಕ್ಕಿಂಗ್ ಸ್ವಲ್ಪ ಟಫ್ ಉಂಟು, ಇಟ್ಸ್ ಓಕೆ. ಟ್ರೆಕ್ಕಿಂಗ್ ರಿಟರ್ನ್ ಹೋಗ್ತಿದ್ದೇವೆ. ಹಬ್ಬ, ಲೈಫಲ್ಲಿ ಇಷ್ಟು ಟಫ್ ಅಂತ ಯಾವುದು ಟ್ರೆಕ್ಕಿಂಗ್ ಅನಿಸಿರಲಿಲ್ಲ. ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡಿದ್ದೇನೆ,
ಆದರೆ ಇಷ್ಟು ಟಫ್ ಆಗಲಿಲ್ಲ ನನಗೆ. 20 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಿದಾಗೆ ಆಗ್ತದೆ. 20 ಕಿಲೋಮೀಟ್ರಲ್ಲಿ ಇವಾಗ ಒಂದು 16 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 4 ಕಿಲೋಮೀಟ್ರ್ ಇದೆ. ಇಲ್ಲಿ ನೀರಿದ್ದೊಂದು ಸಮಸ್ಯೆ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೀರಿದ್ದರೆ ನೀರು ಅಲ್ಲಿ ಫಾಲ್ಸಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಬೇರೆಲ್ಲೂ ನಿಮಗೆ ವಾಟರ್ ಸಿಗೋದಿಲ್ಲ. ಮತ್ತು ನಾವು ಫುಡ್ಡನ್ನು ತಗೊಂಡು ಹೋಗಿದ್ದೆವು, ಸೊ ಲಗೇಜಲ್ಲಿ ಕೂಡ ಅದೊಂದು ಭಾರ. ಮತ್ತು ರೈನ್ಕೋಟ್ ಅದು ಇದೆಲ್ಲ ಆಗುವಾಗ ಬ್ಯಾಗ್ ಸ್ವಲ್ಪ ಹೆವಿ ಆಗ್ತಿದೆ. ಟ್ರೆಕ್ ಮಾಡ್ಬೋದು, ಬಟ್ ಫಾಲ್ಸಿಗೆ ಹೋಗುವಾಗ ತುಂಬ ಸ್ವಲ್ಪ ಈಸಿ ಇದೆ. ಯಾಕೆಂದರೆ ಡೌನ್ವರ್ಡ್ ಇದೆ ಅದು ಹೋಗುವಾಗ. ಬರುವಾಗ ಮಾತ್ರ ಹತ್ಕೊಂಡು ಬರಬೇಕು. ಅದು ಸ್ವಲ್ಪ ಟಫ್ ಅಂತ ಅನಿಸ್ತದೆ. ಕೈಕಾಲು ಮಸಲ್ಸ್ ಎಲ್ಲ ವರ್ಕೇ ಆಗ್ತಿಲ್ಲ. ಈ ಥರ ಒಂದು ಕೋಲ್ ಮಾಡ್ಕೊಂಡಿದ್ದೇನೆ, ಸ್ವಲ್ಪ ಈಸಿ ಆಗ್ತದೆ. ನಾನಲ್ಲಿ ಸ್ಟಾರ್ಟ್ ಪಾಯಿಂಟಿಗೆ ತಲುಪಿದ ಮೇಲೆ ಸಿಗ್ತೇನೆ. ಈತೇಶ್ ನನಗಿಂತ 1-1.5 ಕಿಲೋಮೀಟ್ರ್ ಫ್ರಂಟಿಗೆ ಹೋಗಿದ್ದಾನೆ. ಟ್ರೆಕ್ಕಿಂಗಿನ ಸ್ಟಾರ್ಟಿಂಗ್ ಪಾಯಿಂಟಿಗೆ ರೀಚ್ ಆಗಿದ್ದೇನೆ. ಸೊ ಇಲ್ಲಿಗೆ ಟ್ರೆಕ್ಕಿಂಗ್ ಎಂಡ್ ಆಗ್ತಿದೆ. ಬೆಳಿಗ್ಗೆ 9:30ಗೆ ಹೊರಟಿದ್ದೆವು. ಈಗ ಆಲ್ಮೋಸ್ಟ್ 4:15 ಆಗಿದೆ. ಫುಲ್ಲು ಹೆವಿ ಟಯರ್ಡ್ ಆಗಿದೆ. ಇನ್ನು ಮನೆಗೆ 100 ಕಿಲೋಮೀಟ್ರ್ ಇದೆ ಬೈಕಲ್ಲಿ. ಮನೆಗೆ ತಲುಪುವಾಗ ಮೋಸ್ಟ್ಲಿ ಒಂದು 9 ಗಂಟೆ ಆಗ್ಬೋದು ನೈಟ್. ಕಾಲು ಫುಲ್ಲು ಪೇಯ್ನ್ ಇದೆ. ಆದರೂ ಇವತ್ತಿನ ವ್ಯೂಸ್ ಎಲ್ಲ ಸೂಪರ್ ನಮಗೆ ಸಿಕ್ಕಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋಸ್ ಈ ಚಾನಲಲ್ಲಿ ಬರ್ತಾ ಇರ್ತದೆ. ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಎಂಜಾಯ್. ಬಾಯ್.